ನಮಸ್ಕಾರ ಎಲ್ಲರಿಗೂ. ನಾವು ಚಕೌಡ್ದರು ಹಾಗೆ ನೀವು ನಮ್ಮ ಜೋಡಿ ಹಾಗೆ ಕೂತ್ಕೊಂಡಿದ್ದೀರಿ ಅಲ್ಲ. ಶಿರಡಿಗೆ ನಾವು ಫಸ್ಟ್ ಸರಿ ಬರುವುದು. ಶಿರಡಿಯ 30 ವರ್ಷಗಳ ಕನಸು. ನನ್ಗೆ ಖುಷಿ ಆದದ್ದು ನನ್ನ ಗಂಡ ನನ್ನೊಟ್ಟಿಗೆ ಬಂದದ್ದು. ಲಕ್ಲೆ ಹೋಲ್ತಲೆ ಪಾತಿರ್ಲೆ ನಾವು ಯಾವ ಥರ ಇಲ್ಲಿ ಇಷ್ಟು ಬೇಗ ದರ್ಶನಕ್ಕೆ ಬಂದಿದ್ದೇವೆ ಅಂತೇಳಿ ನಾನು ನಿಮ್ಗೆ ಈಗ ಹೇಳ್ತೇನೆ. ನಮಸ್ಕಾರ ಎಲ್ಲರಿಗೂ. ಈಗ ನಾವು ಶಿರ್ಡಿಯ ದರ್ಶನ ಮಾಡಿ ಬ್ರೇಕ್ಫಾಸ್ಟಿಗೆ ಅದೇ ಸಾಯಿ ಕೃಷ್ಣ ಹೋಟೆಲಿಗೆ ಬಂದಿದ್ದೇವೆ. ಈಗ ನಾವು ಶನಿ ಶಿಂಗ್ನಾಪುರ್ ಮತ್ತೆ ಪಂಡರಪುರಕ್ಕೆ ಹೊರಟಿದ್ದೇವೆ. ರೆಡಿಯಾ? ನಾವು ಚೆಕ್ಔಟ್ ದ ರೂಮ್. ಸೀನಿಯರ್ ಪುರ ಕುಲ್ಲರ್ ಐತಿ. ಓಕೆ, ಶಿರಡಿಯ ದರ್ಶನದ ಬಗ್ಗೆ ಒಳ್ಳೆದಾಯ್ತು. ಮುಂಚೆ ಒಂದು 77 ಇಸವಿ ಹೋಗ್ತಿದ್ದೆ, ಆವಾಗ ಅಷ್ಟೊಂದು ಇದಾಗ್ಲಿಲ್ಲ. ಈ ಸಲ ಬಹಳ ಒಳ್ಳೆ ದರ್ಶನ ಆಯ್ತು. ದೇವರ ಅತ್ತೆ ಮಾವನನ್ನು ಕರೆದುಕೊಂಡು ಯಾತ್ರೆ ಮಾಡಿದ್ಮೇಲೆ ತುಂಬಾ ಖುಷಿ. ಹಾಗೆ ನೀವು ನಮ್ಮ ಜೋಡಿ ಹಾಗೆ ಕೂತ್ಕೊಂಡಿದ್ದೀರಿ ಅಲ್ಲ. ನೀವು ಒಂದು 150 kg ಅವರ ಮೇಲೆ ಬಿದ್ದು ಹಾಗೆ ಇವರಿಗೆ ಮಾವನವರಿಗೆ ತುಂಬಾ ಖುಷಿ. ಯಾಕೆ ಹೇಳಿದ್ರೆ ಅವರು ಇಷ್ಟು ಸಮಯ ಆಯ್ತು ಒಟ್ಟಿಗೆ ಕೂತ್ಕೊಂಡು ಹೋಗ್ಲಿಲ್ಲ ಅಂತೆ, ಇವತ್ತು ಕೂತ್ಕೊಂಡಿದ್ದಾರೆ ಹಾಗೆ. ಅದೇ ಹೌದು, ಅವ್ರಿಗೆ ಹೆಂಡತಿ ಬಗ್ಗೆ ಹೇಳಿದ್ರೆ ಸ್ವಲ್ಪ ಬೆಚ್ಚಾಗ್ತಾರೆ, ಆದ್ರೆ ನನಗೆ ತೊಂದರೆ ಇಲ್ಲ. ನಾವು ಕೊಂಗಟದಲ್ಲಿ ಹೇಳುದು ನಮ್ಮ ಟ್ಯಾಬ್ಲೆ ಅವರು. ನಾನು ಪ್ರಥಮ ಬರುವುದು ಇಲ್ಲಿಗೆ ಶಿರಡಿಗೆ. ಇಷ್ಟು ಒಳ್ಳೆ ದರ್ಶನ ಆಗ್ತದೆ ನಾವು ನೆನೆಸಲಿಲ್ಲ. ಒಳ್ಳೆ ರೀತಿಯಲ್ಲಿ ಆಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅರೇಂಜ್ಮೆಂಟ್ ಮಾಡಿದವರಿಗೆ ಧನ್ಯವಾದಗಳು. ಓಕೆ, ನಿಮ್ಮದು ಆಶೀರ್ವಾದ ನಮಗೆ. ಓಕೆ, ಶಂಕರಣ್ಣ ಅವರೇ ನಾವೀಗ ಶಿರಡಿಗೆ ನಾವು ಫಸ್ಟ್ ಸರಿ ಬರುವುದು. ಶಿರಡಿಯಲ್ಲಿ ಒಳ್ಳೆ ದರ್ಶನ ಆಯ್ತು. ಒಳ್ಳೆ ಊಟ ಉಪಚಾರವನ್ನು ಮಾಡಿಕೊಟ್ಟಿದ್ದಾರೆ ರಾಘು ಭಂಡಾರಿ ಅವರು. ಹಾಗೆ ನಾವು ಈಗ ಶನಿ ಸಿಂಗಾಪುರಕ್ಕೆ ಹೋಗ್ತಾ ಇದ್ದೇವೆ. ಪೂರ್ಣಿಯವರೇ, ನಿಮ್ಮ ಇದು ಹೇಗೆಲ್ಲ ಆಯ್ತು? ದೇವರ ದರ್ಶನ ಒಂದು ಒಳ್ಳೆ ರೀತಿಯಲ್ಲಿ ಆಯ್ತು. ಇಲ್ಲಿಂದ ನಾವು ಶನಿ ಶಿಂಗ್ನಾಪುರಕ್ಕೆ ಹೊರಟಿದ್ದೇವೆ. ಅಲ್ಲಿಂದ ಪೂಜೆ ಆಗಿ ರಾತ್ರಿ ಪಂಡಾರಪುರಕ್ಕೆ ಹೋಗ್ಲಿಕ್ಕೆ ಉಂಟು ನಮ್ಗೆ. ತದನಂತರ ನಾವು ನಮ್ಮ ಊರಿನ ಕಡೆಗೆ. ಭಾರಿ ಖುಷಿ ಆಯ್ತು. ಮತ್ತೆ ಈಗ ಹೊರಟ ಮೇಲೆ ನಮ್ಗೆ ಆರೋಗ್ಯದಲ್ಲಿ ಸಹ ನಾನು ದೂರ ಹೋಗ್ಲಿಲ್ಲ ಇಷ್ಟ ತನಕ. ಒಂದ್ ಸ್ವಲ್ಪ ಸುಸ್ತೆಲ್ಲ ಆಗುದೆಲ್ಲ ಇತ್ತು, ಆದ್ರೂ ಒಳ್ಳೇದಾಯ್ತು. ಅದ್ಭುತವಾಗಿ ಸಿಕ್ಕಿದೆ. 2 ದಿಕ್ಕಲ್ಲೂ ಹೋದ್ರಲ್ಲೂ ಬೇಗ ದರ್ಶನ ಕಣ್ಣಾರೆ ನೋಡಿದೀವಿ, ನಾವು ಕಣ್ಣಾರೆ ಗಮನಿಸಿದೀವಿ. ಒಳ್ಳೆ ವ್ಯವಸ್ಥೆಗಳಾಗಿದೆ. ಮಹಾಲಕ್ಷ್ಮಿ ದೇವಸ್ಥಾನ, ಅಲ್ಲಿಂದ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ, ಅಲ್ಲಿ ದೇವರ ದರ್ಶನ, ಊಟ ಉಪಚಾರ ತುಂಬಾ ಚಂದ ಆಗಿದೆ. ಹೇಗಾಗಿದೆ ಎಲ್ಲ ದರ್ಶನ ಎಲ್ಲ? ಶಿರಡಿಯ 30 ವರ್ಷಗಳ ಕನಸು. ಭಾರಿ ವರ್ಷದಿಂದ ಬರ್ಬೇಕಂತ ಹೇಳ್ತಿದ್ದೆ, ಆದ್ರೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಶಿರಡಿ ಯಾವಾಗ ಹೋಗ್ತಿರ್ತು, ಹೋಗುವ ಬನ್ನಿ 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 ಅಂತ ಕರಿತಿದ್ರು. ಆದ್ರೆ ನನಗೆ ಮಾತ್ರ ಹೋಗ್ಲಿಕ್ಕೆ ಯೋಗ ಬರ್ಲಿಲ್ಲ. ಈ ಸರಿ ಒಂದು ಯೋಗ ಬಂತು. ಎಲ್ಲಾ ರೀತಿಯ ದೇವರ ದರ್ಶನಕ್ಕೆ ಮಾಡಿಕೊಟ್ಟಂತ ಅವರಿಗೂ ಸಾಕು ಭಾರಿ ಖುಷಿ. ಆನಂದ್ ಶೆಟ್ಟಿ ಮತ್ತು ಕುಮಾರ್ ಶೆಟ್ಟಿ ಅವರ ಒಂದು ಆತಿಥ್ಯ ಭಾರಿ ಖುಷಿಯಾಗಿ ದೇವರ ದರ್ಶನ ಸಹ ಬೆಳಿಗ್ಗೆ ಒಳ್ಳೆ ರೀತಿಯ ದರ್ಶನ ಆಗಿ ಭಾರಿ ಖುಷಿಯಾಗಿ ಈಗ ಶನಿ ಸಿಂಗನಾಪುರಕ್ಕೆ ಹೊರಟಿದ್ದೇವೆ. ನಮ್ಮ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ನಮ್ಮ ಯೂಟ್ಯೂಬಿನ ಸವಿತಾ ಅರುಣ್ ಭಂಡಾರಿ ಪರ್ಕಳ ಇವರು ಅವರದೇ ಚಾನಲ್ ಅಲ್ಲಿ ಅವರನ್ನ ಸಂದರ್ಶನ ಮಾಡುದು. ತಮ್ಮ ಇಂಟರ್ವ್ಯೂ ಮಾಡುದಲ್ಲ, ಹಾಗೆ ಖುಷಿ ಆಯ್ತು ನನ್ಗೆ. ಹೇಳಿ, ಹೇಗೆಲ್ಲ ಆಯ್ತು ಇಷ್ಟರವರೆಗೆ ನಿಮ್ಮ? ಅದೇ ನನ್ಗೆ ಖುಷಿ ಆದದ್ದು ನನ್ನ ಗಂಡ ನನ್ನೊಟ್ಟಿಗೆ ಬಂದದ್ದು. ಯಾಕಂತ ಹೇಳಿದ್ರೆ ಅವರಿಗೆ ದೂರ ಜರ್ನಿ ಆಗುದಿಲ್ಲ. ಒಂದು ಘಟ್ಟಕ್ಕೆ ಹೋಗುವ ಹೇಳಿದ್ರೆ ಏರಡೆ ಮುಟ ಪೋಪಿರು ಅಂತ ಹೇಳ್ತಾರೆ. ಹಾಗೆ ಇವತ್ತು ಇಲ್ಲಿವರೆಗೆ ಬಂದಿದ್ದಾರೆ. ಅಂಗಡಿ ಎಲ್ಲ ಬಂದ್ ಮಾಡಿ ತುಂಬಾ ಖುಷಿ ಉಂಟು ನಮ್ಗೆ. ಮತ್ತೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಕಡೆ ಒಳ್ಳೆ ಮಾಡಿದ್ದಾರೆ. ನನ್ನ ತಮ್ಮನ ಫ್ರೆಂಡ್ಸ್ ರಾಘು ಜೈ ಮತ್ತೆ ತಮ್ಮ ನೆಂಟಿದ್ದಾರೆ, ಇಲ್ಲಿ ಕೊಡ್ತೇನೆ. ಒಂದದ್ದು ಭಾರಿ ಖುಷಿ. ಲಾಸ್ಟ್ ಇಯರ್ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ವಿ ಹೋಗ್ಬೇಕಂತ. ಏನ್ ಹೇಳ್ತಾರೆ, ದೇವರು ಕರಿಬೇಕು ನಮ್ಮನ್ನು. ಯೋಗ ಬರ್ಲಿಲ್ಲ, ಆದ್ರೆ ಈಗ ನಮ್ಗೆ ಹೋಗಿ ದೇವರ ದರ್ಶನ ಒಳ್ಳೆ ರೀತಿಯಲ್ಲ ಆಯ್ತು. ಲಾಸ್ಟ್ ಟೈಮ್ ಪ್ಲಾನ್ ಮಾಡಿದ್ದು ಅದು ಸಕ್ಸಸ್ ಆಗ್ಲಿಲ್ಲ.
ಸೊ ತುಂಬಾ ಖುಷಿ, ಯಾತ್ರೆ ಒಳ್ಳೆದ್ ರೀತಿ ಆಗ್ತಾ ಇದೆ. ಥ್ಯಾಂಕ್ ಯು. ಓಕೆ, ಇದು ನನ್ನ ಅಕ್ಕನ ಮಗ, ದೊಡ್ಡ ಅಕ್ಕನ ಮಗ ಸಚಿನ್ ಭಂಡಾರಿ ಹೇಳಿ, ಬೈಕಾಡಿ ಹೇಳಿ. ಸಚಿನ್ ಅವರ ಹೇಗೆಲ್ಲ ಆಯ್ತು? ಶಿರ್ಡಿ ಯಾತ್ರೆ ಖುಷಿ ಆಯ್ತು ನಮ್ಗೆ. ನಂದು ಅಂದ್ರೆ ಕನ್ಸೇನು ಇರ್ಲಿಲ್ಲ ಅದು ಹೋಗ್ಬೇಕಂತ, ಅದು ತಿರುಗುದಂದ್ರೆ ನಂಗೆ ಖುಷಿ. ಸ್ವಲ್ಪ ನನ್ಗೆ ಇಷ್ಟು ಕಷ್ಟ ಇದೆ ಗೊತ್ತಿಲ್ಲ. ನಮ್ಮ ಮಾವನಾದ ರಾಘು ಭಂಡಾರಿ ಎಲ್ಲ ಮ್ಯಾನೇಜ್ ಮಾಡಿದ ಅರೇಂಜ್ಮೆಂಟ್ ಖುಷಿ ಆಯ್ತು ನನ್ಗೆ. ಪುಣೆಯಲ್ಲಿ ಇಳಿಯುವಾಗ್ಲೇ ಒಂದು ಒಳ್ಳೆ ಊಟ ಹಾಕಿದ್ರು ಫ್ರೆಂಡ್ಸ್ ಅವ್ರದ್ದೆಲ್ಲ, ಖುಷಿ ಆಯ್ತು. ಇದೇ ತರ ಒಂದು ಖುಷಿಯಲ್ಲಿ ಟ್ರಿಪ್ ಹೋಗ್ತಾ ಇರ್ಬೇಕಂತ ನಮ್ಮ ಫ್ಯಾಮಿಲಿ ಅಂತ ಆಸೆ ನನಗೆ. ಟ್ರಿಪ್ ಶಿರಡಿ and Mahalakshmi. It was a very nice experience. I felt really blessed. Like I went for first time, and the trip was very nice. Everything was fun in the bus and all the hotel and all. It was lovely. Okay, you are keep telling always we are going temple only, we are not going for sight, which is what you have to say. That is true. That is true. You want to say anything about that one? Nothing. Almost like my dad, he loves to go to the temples, like explore different temples and all. Yeah. Okay, we'll plan other time for go other places like Yeah, tourist we place. We Okay? have to. Yeah. Okay, we have to take first blessing from the God, then only go other place. Yeah. That's Okay. ನಾನು ಒಂದು 3-4 ಸರ್ತಿ ಶಿರ್ಡಿ ಹೋಗಿದ್ದೇನೆ, ಹಾಗಾಗಿ ಎಲ್ಲರದ್ದು ನನಗೆ ಹೆಚ್ಚಾಗಿ ಗೊತ್ತುಂಟು. ಮತ್ತೆ ಈಗ ಅಷ್ಟು ಗೊತ್ತಿಲ್ಲ, ಆದ್ರೆ ನನ್ನ ದೋಸ್ತಿಯವರಾದ ಆನಂದ್ ಶೆಟ್ಟಿ ಅವರು ಎಲ್ಲ ಇಲ್ಲಿ ಶಿರಡಿಯಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಇದು ಮಾಡಿ ಕೊಟ್ಟಿದ್ದಾರೆ. ದರ್ಶನ ಸಹ ಒಳ್ಳೆ ಆಯ್ತು ಬೆಳಿಗ್ಗೆ ಎದ್ದು. ಇಲ್ಲಿ ಇದ್ದವರು ಯಾರಿಗೂ ಸಹ ಅಷ್ಟು ಶಿರಡಿಯ ಬಗ್ಗೆ ಗೊತ್ತಿರಲಿಲ್ಲ, ಯಾರು ಸಹ ಬಂದಿದ್ದಿರಲಿಲ್ಲ. ಅವ್ರನ್ನೆಲ್ಲ ಒಂದು ಒಟ್ಟು ಹಾಕಿ ಅವರಿಗೆ ನನ್ನ ಮೇಲೆ ಸಿಟ್ಟಿರ್ಬೋದು, ಯಾಕೆ ಹೇಳಿದ್ರೆ ನಾನು ಎಲ್ಲ ಕಡೆಯಲ್ಲಿ ಬೇಗ ಮಾಡಿ ಬೇಗ ಪೋಯಿ ಹೇಳ್ತಿದ್ದೆ, ಹಾಗಾಗಿ ಅವರ ಮೇಲೆ ಸಿಟ್ಟಿದೆ. ಯಾಕೆ ಹೇಳಿದ್ರೆ ನನಗೆ ಅದೆಲ್ಲ ಟೈಮಲ್ಲಿ ಆಗ್ಬೇಕು, ಅದೊಂದು ನನ್ನ ಒಂದು ಕಾನ್ಸೆಪ್ಟ್. ಹಾಗಾಗಿ ನಾನು ಎಲ್ಲರಿಗೆ ಸ್ಟ್ರಿಕ್ಟ್ಲಿ ಹೇಳಿದ್ದೇನೆ, ಟೈಮ್ ಫಾಲೋ ಮಾಡಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬರ್ಬೇಕು ಹೇಳಿ. ಹಾಗೆ ಎಲ್ಲ ರೀತಿಗೆ ಖುಷಿಯಾಗಿದೆ ಇದುವರೆಗೆ. ಇನ್ನು ಈಗ ನಾವು ಶನಿಸಿಂಗ್ನಾಪುರಕ್ಕೆ ಬಂದೇವೆ. ಈಗ ಶನಿಸಿಂಗ್ನಾಪುರ ದರ್ಶನ ಮಾಡಿ ಆಫ್ಟರ್ ದಟ್ ವಿಲ್ ಗೋ ಪಂಡ್ರಪುರ್. ವಿಲ್ ಸಿ ವಾಟ್ ವಿಲ್ ಹ್ಯಾಪನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಲಕ್ಕಲೆ ಹೋಲ್ತಲೆ ಪಾತಿರ್ಲೆ. ಫ್ರೆಂಡ್ಸ್, ಈಗ ನಾವು ಶನಿ ಚಿನ್ನಾಪುರ ಟೆಂಪಲ್ಲಿಗೆ ಬಂದಿದ್ದೇವೆ. ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿ ನಾವು ಇಲ್ಲೇ ಅಂಗಡಿಯಲ್ಲಿ ದೇವರಿಗೆ ಹಾಕಲಿಕ್ಕೆ ಎಣ್ಣೆ ಮತ್ತು ಎಳ್ಳು ಎಲ್ಲ ತೆಕ್ಕೊಂಡೆವು. ಇಲ್ಲಿಯ ಒಂದು ವಿಶೇಷ ಏನಂತ ಹೇಳಿದರೆ, ಇಲ್ಲಿ ಯಾವುದು ಮನೆ ಆಗಲಿ ಅಂಗಡಿಗೆ ಬೀಗ ಇಲ್ಲ, ಯಾರು ಸಹ ಕಳ್ತನ ಮಾಡೋದಿಲ್ಲ ಅಂತೆ ಇಲ್ಲಿ. ಅಲ್ಲಿ ಎಲ್ಲ ಶನಿದೇವರು ಕಾಯ್ತಾರೆ ಅಂತೇಳಿ ನಂಬಿಕೆ ಎಲ್ಲರಿಗೆ ಸಹ. ಎಣ್ಣೆ ನಿಮಗೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಸಹ ತಗೊಳ್ಬೋದು, ಮತ್ತು ಇಲ್ಲಿ ಸಹ ಒಂದು ಕೌಂಟರ್ ಇರ್ತದೆ, ಇಲ್ಲಿ ಸಹ ತಗೊಳ್ಬೋದು. ಶನಿದೇವರ ಕಲ್ಲಿಗೆ ಹೋಗಿ ಎಣ್ಣೆ ಹಾಕಬೇಕಂತಿದ್ರೆ ಒಬ್ಬರಿಗೆ 500 ರೂಪಾಯಿ ಪೇ ಮಾಡಬೇಕು. ಮುಂಚೆ ಎಲ್ಲ ಇರಲಿಲ್ಲಂತೆ, ಹೋಗಿ ಎಲ್ಲರೂ ಸಹ ಹಾಕ್ಬೋದಂತ ಇತ್ತು. ಈಗ 500 ರೂಪಾಯಿ ಕೊಟ್ಟವರಿಗೆ ಮಾತ್ರ ಅಲ್ಲಿ ಮೂರ್ತಿಗೆ ಎಣ್ಣೆ ಹಾಕಲಿಕ್ಕೆ ಉಂಟು. ಹಾಗೆ ನಾವು ಒಬ್ಬರಿಗೆ 500 ರೂಪಾಯಿ ಥರ ಪೇ ಮಾಡಿ ಶನಿದೇವರ ಹತ್ರ ಎಣ್ಣೆ ಹಾಕಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನವಗ್ರಹ ದೇವಸ್ಥಾನ ಸಹ ಉಂಟು, ತುಂಬ ಚೆಂದ ಉಂಟು ದೇವಸ್ಥಾನ, ನೋಡಲಿಕ್ಕೆ ಸಹ ಖುಷಿ ಆಗ್ತದೆ. ಶನಿದೇವರ ಮೂರ್ತಿ ಕಪ್ಪು ಕಲ್ಲಲ್ಲಿ ಉಂಟದು. ಮುನ್ನ ಬೈಕಾಡಿ ಅಂತ ಆಯ್ತಾ. ಇಲ್ಲಿ ನಾವು ಇಲ್ಲಿ ದಾಬಾದಲ್ಲಿ ಊಟಕ್ಕೆ ಬಂದೆವು. ಶನಿದೇವರ ದರ್ಶನ ಮಾಡಿ ಈಗ ನಾವು ಪಂಢರಪುರಕ್ಕೆ ಬಂದಿದ್ದೇವೆ. ಪಂಢರಪುರಕ್ಕೆ ಬರುವಾಗ ಸ್ವಲ್ಪ ಮಳೆ ಬರ್ತಾ ಇದೆ. ಇಲ್ಲಿ ನಮಗೆ ಬೇರೆ ಎಲ್ಲಿ ಸಹ ಮಳೆ ಸಿಗಲಿಲ್ಲ, ಪಂಢರಪುರದಲ್ಲಿ ಸ್ವಲ್ಪ ಮಳೆ ಮತ್ತು ನಮ್ಮದದು ದೊಡ್ಡ ಗಾಡಿ, ಒಳಗೆಲ್ಲ ತೆಕ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳಿ ಡ್ರೈವರ್ ಒಂದು ಕಡೆ ಪಾರ್ಕ್ ಮಾಡಿದ್ರು. ನಾವು ಅಲ್ಲಿಂದ ರಿಕ್ಷಾ ಹಿಡ್ಕೊಂಡು ಹೊರಟದ್ದು ದೇವಸ್ಥಾನದ ಹತ್ರ. ಫ್ರೆಂಡ್ಸ್, ಇಲ್ಲಿ ಲೈನ್ ನೋಡಿ, ನಾವು ಆ್ಯಕ್ಚುಲಿ ಈಗ ಸಂಜೆ 6:30 ಆಗಿದೆ ಬರುವಾಗ. ಇದು ಲೈನ್ ನೋಡುವಾಗ ಇವತ್ತು ನೈಟ್ ಪೂರ್ತಿ ನಾವು ದರ್ಶನಕ್ಕೆ ಕಾಯಬೇಕೇನೋ ಅಂತ ಅನಿಸ್ತದೆ. ಸ್ವಲ್ಪ ನೋಡಿ ಇದು ಲೈನ್ ಎಷ್ಟು ಉಂಟಂತೇಳಿ. ಒಂದನೇ ಕಿಲೋಮೀಟರ್
ಫ್ರೆಂಡ್ಸ್, ಈಗ ನಾವು ಪಾಂಡುರಂಗ ವಿಠಲನ ದರ್ಶನಕ್ಕೆ ನಿಂತಿದ್ದೇವೆ. ನಾವು ಯಾವ ಥರ ಇಲ್ಲಿ ಇಷ್ಟು ಬೇಗ ದರ್ಶನಕ್ಕೆ ಬಂದಿದ್ದೇವೆ ಅಂತೇಳಿ ನಾನು ನಿಮಗೀಗ ಹೇಳ್ತೇನೆ. ಫೋನ್ ಒಳಗೆ ತಗೊಂಡು ಹೋಗ್ಲಿಕ್ಕಿಲ್ಲ. ಈಗ ಸ್ವಲ್ಪ ಭಜನೆದು ಮಾತ್ರ ನಾನು ನಿಮಗೆ ತೋರಿಸ್ತೇನೆ. ಮತ್ತು ಮೊಬೈಲ್ ಒಳಗೆ ಹೋಗುವಾಗ ಸ್ವಿಚ್ ಆಫ್ ಮಾಡಬೇಕು. ಫ್ರೆಂಡ್ಸ್, ಈಗ 7:30 ಆಯಿತು. ನಾವು ದೇವರ ದರ್ಶನ ಮಾಡಿ ಹೊರಗೆ ಬಂದಿದ್ದೇವೆ. ಇಷ್ಟು ಬೇಗ ಹೇಗೆ ದರ್ಶನ ಆಯ್ತು ಅಂತ ಹೇಳಿದರೆ ನಮಗೆ ಹೆಲ್ಪ್ ಮಾಡಿದವರೇ ಇವರೇ, ರಿಕ್ಷಾದವರು ಇವರಿಬ್ಬರು ಕೂಡ. ಇವ್ರು ನಮಗೆ ಹೇಳಿದರು, ನಿಮಗೆ ನಾವು ಬೇಗ ದರ್ಶನ ಮಾಡಿಸ್ತೇವೆ, 3200 ಕೊಡಿ ಅಂತ ಹೇಳಿದರು. ನಮಗೆ 16 ಜನ ಇತ್ತು. ನಮಗೆ ಆ ಲೈನ್ ನೋಡಿ ನಮ್ಮ ಸಣ್ಣ ಮಕ್ಕಳು ಸಹ ಇದ್ದರು ನಮ್ಮೊಟ್ಟಿಗೆ. क्या नाम क्या आपका? आपका अभी हम लोग को जाना चाहते हैं. आज के दिन का इतना रन लेकिन हर दिन इतना रन. और अब नॉर्मल हम लोग 20 महीने में आएगा तो हम लोग अच्छा है. अगले महीने कभी अभी लास्ट महीने में कुछ था ना इधर यात्रा था ना, आषाढ़ यात्रा, वो टाइम में भी नहीं आने का. 2 महीने से पूरा भीड़ ऐसा ही है. रहते ही आज जगह देखिए, उसके बाद आएगा तो अच्छा है. अगले महीने आओ. हाँ ऐसे आज जगह देखिए, तो हम लोग को दर्शन सीधा डायरेक्ट हो जाएगा, मिल जाएगा. वो ऑनलाइन में नहीं देखा भाई, कितना होता है ऑनलाइन का? ऑनलाइन फ्री दर्शन, लेकिन वो एंट्रेंस किधर से आने का उसको? उधर काम से अभी आए उधर से 2 महीने निकलने का. शुक्रिया. हमको कॉल करो, हमारा नंबर अभी हम लोग आपका नंबर मेरे को दे दो, गाड़ी में चलते चलते आपसे लेगा भाई. हम बुक करके थैंक यू. हम लोग बहुत गाय हो गया. अगले बार आते टाइम करेगा क्या करेगा कैसे? अगले बार आते टाइम हम लोग टाइम निकल के आएगा, फ्री से आएगा, वो टाइम में अच्छे से दर्शन करेगा. आज क्या हो गया, दर्शन हो गया लेकिन गाय गए हो. हम लोग अभी 3-4 दिन से यात्रा कर रहे हैं. महालक्ष्मी गया, शिरडी गया, शनिपुर गया. और महीने में महाराष्ट्र किधर भी जाओ पूरी जगह भीड़. ओके चल जाएगा. ಇವರ ಹೆಲ್ಪಿಂದ ನಮಗೆ ದೇವರ ದರ್ಶನ ಒಂದು ಒಳ್ಳೆ ರೀತಿಯಲ್ಲಿ ಆಯಿತು. ಯಾಕಂತೇಳಿದ್ರೆ ಅಷ್ಟು ಲೈನ್ ಎಲ್ಲ ನಾವು ನಿಂತು ಹೋಗುವಾಗ ನಾಳೆ ಬೆಳಿಗ್ಗೆ ಸಹ ಆಗ್ಬೋದು. ಅಂದರೆ ಅಷ್ಟು ಏಕಾದಶಿ ಆಗ್ಲಿಕ್ಕೆ ಹೋಗಿ ತುಂಬ ರಶ್ ಇತ್ತು. ಆ ಟೈಮಲ್ಲಿ ನಮಗೆ ಇವರು ಹೆಲ್ಪ್ ಮಾಡಿದರು. 3200 ಕೊಟ್ಟರು ಕೂಡ ತೊಂದರೆ ಇಲ್ಲ. ಒಬ್ಬರಿಗೆ 200 ಕೊಟ್ಟಾಗೆ ಆಯಿತು. ಹಾಗೆ ಒಳ್ಳೆ ರೀತಿಯಲ್ಲಿ ದರ್ಶನ ಕೂಡ ಆಯಿತು. ನಮಗೆ ಫ್ಯಾಮಿಲಿ ಟ್ರಿಪ್ ನಾವೆಲ್ಲ ಎಂಜಾಯ್ ಮಾಡಿದೆವು. ನಿಮಗೆ ಕೂಡ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಅಂತ ಎಣಿಸ್ತೇನೆ. ಥ್ಯಾಂಕ್ ಯು. ನಮ್ಮ ಗಾಡಿ ಓನರ್ ಪ್ರಮೋದ್ ಅವರು ತುಂಬಾ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇನ್ನೊಬ್ರು ಇಲ್ಲಿದ್ದಾರೆ, ಪಾಪ ನಿದ್ದೆ ಡಿಸ್ಟರ್ಬ್ ಮಾಡುದಿಲ್ಲ ಅವರನ್ನ. ನಿಮಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ, ಗಾಡಿ ಬೇಕಿದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆ ಡ್ರೈವಿಂಗ್ ಮತ್ತು ಸೇಫಾಗಿ ಕರ್ಕೊಂಡೋಗಿ ಬರ್ತಾರೆ.